ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ಬೆಳಿಗ್ಗೆ ಎಗ್ ಫ್ರೈಡ್ ರೈಸ್ ಮಾಡಿದ್ದೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈ ವ್ಲಾಗ್ನ. ಇವತ್ತು ನಮ್ಮ ಅಪ್ಪ ಬಂದಿದ್ದಾರೆ, ಹಾಗಾಗಿ ಬೆಳಿಗ್ಗೆನೇ ನಾನು ಇವತ್ತು ಎಗ್ ಫ್ರೈಡ್ ರೈಸ್ ಮಾಡಿದ್ದೆ. ಇವರೇ ನಮ್ಮಪ್ಪ. ಆಲ್ರೆಡಿ ಅವರು ಟಿಫನ್ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಕೇಳ್ತಾ ಇದ್ದೀನಿ ನೋಡಿ ಅವ್ರನ್ನ. ಹೆಂಗೈತೆ ರೆಡಿ ಎಗ್ ಫ್ರೈಡ್ ರೈಸು? ಜಾಸ್ತಿ ಖಾರ ಆಗೋಯ್ತಾ? ಟೇಸ್ಟ್ ಆಗೈತಾ? ಚೆನ್ನಾಯ್ತು ಚೆನ್ನಾಗಿಲ್ವಾ? ಚೆನ್ನಾಗಿ ಮಾಡಿದ್ದೀನಾ? ನಮ್ಮಪ್ಪ ಸ್ವಲ್ಪ ಮಾತಾಡೋದು ಕಮ್ಮಿ, ಜಾಸ್ತಿ ಮಾತಾಡಲ್ಲ. ಅದಕ್ಕೆ ಅವ್ರನ್ನ ಫೋರ್ಸೇಬಲ್ ಆಗಿ ಕೇಳ್ತಾ ಇದ್ದೀನಿ, ಚೆನ್ನಾಗಿದ್ಯಾ ಅಂತ ನಮ್ಮಪ್ಪನ್ನ. ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ಕೊಂಡಿರೋದು. ಹಾಗೆ ನಮ್ಮ ಮನೆಯವರು ಬೆಳಿಗ್ಗೆನೇ ಮಟನ್ ತೊಗೊಂಬಂದಿದ್ರು. ಮಟನ್ ಮತ್ತು ಕೈಮಾ ತೊಗೊಂಬಂದಿದ್ರು. ಇವತ್ತು ನಾನು ನಮ್ಮ ಮನೇಲಿ ಮಟನ್ ಸಾಂಬಾರು ಮತ್ತು ಕೈಮಾ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಅದಕ್ಕೆ ಇದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ ಅವೆಲ್ಲ ಖಾಲಿ ಆಗಿಬಿಟ್ಟಿತ್ತು. ನೋಡಿ, ಮೊಟ್ಟೆನೂ ತೊಗೊಂಬಂದಿದ್ದಾರೆ. ಹಾಗೆ ನನ್ನ ಮಗ ಮೊಟ್ಟೆನೂ ತೊಗೊಂಬಂದಿದ್ದಾನೆ. ಮೊಟ್ಟೆ ತೊಗೊಂಬರೋಕ್ಕೆ ಹೇಳಿದೆ. ಮತ್ತು ಬರ್ತಾ ಅವನು ಕಾಳು ಸೂಪ್ ಬೇಕು ಅಂದ್ಬಿಟ್ಟು ಕಾಳು ಸೂಪ್ ತರಿಸ್ಕೊಂಡಿದ್ದಾನೆ ನನ್ನ ಮಗ. ಈಗ ಆಲ್ರೆಡಿ ಅವನು ಕುಡಿತಾ ಇದ್ದಾನೆ ಕಾಳು ಸೂಪನ್ನ. ನೋಡಿ, ನಾನು ಮಟನ್ ತರಿಸಿದ್ದೆ. ಅದನ್ನು ನೀರು ಸುಂಡೋವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್. ನಾನು ಇದನ್ನು ಮಟನ್ನ ನಾನು ಆಚಕ್ಕೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಒಂದು ಚಕ್ಕೆ, ಒಂದು ಲವಂಗ, ಬೆಳ್ಳುಳ್ಳಿ ಇಷ್ಟನ್ನೂ ಅರಿಶಿನ ಈರುಳ್ಳಿಗೆ ಆಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಆಡಿಸ್ಕೊಂಡು ನೋಡಿ, ಮಟನ್ಗೆ ನೀರು ಸುಂಡಿದ್ಮೇಲೆ ಹಾಕಬೇಕು ಮತ್ತು ಒಂದು ವಿಷಿಲ್ ಕುಗ್ಬೇಕು. ಇದು ಕೈಮಾಗೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಸ್ವಲ್ಪ ಆಡಿಸ್ಕೋಬೇಕು. ಅದಕ್ಕೆ ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಆಡಿಸ್ಕೊತಾ ಇದ್ದೀನಿ ಅದಕ್ಕೂ. ಮತ್ತು ನೋಡಿ, ಆಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಡಲೆ ಮತ್ತು ಕಾಯಿ ಆಡಿಸ್ಕೊಂಡಿರೋದು, ಮತ್ತು ಅರಿಶಿನ ಈರುಳ್ಳಿಲಿ ತೆಗೆದಿಟ್ಕೊಂಡಿರೋದು, ಮತ್ತು ಕಡಲೆನೂ ಆಡಿಸ್ಕೊಂಡು ಇಟ್ಕೊಂಡಿದ್ದೀನಿ, ಅದರದ್ದು ಪೌಡರು. ಒಂದು ಸ್ವಲ್ಪ ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ಕೊಳ್ಳೋದು. ಎಲ್ಲನೂ ಆಡಿಸ್ಕೊಂಡು ಅದನ್ನು ಕಲಿಸ್ಕೊಂಡು ನೀಟಾಗಿ ನೋಡಿ ಈ ಥರ ಉಂಡೆ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಮಳ್ತಾ ಇರ್ಬೇಕಾದ್ರೆ ಅದನ್ನು ಒಳಗಡೆ ಹಾಕೋದು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಕೈಮಾ ಸಾಂಬಾರು. ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ ಮಾಡ್ತಾ ಇದೀಯಾ? ನಾನು ತಿನ್ನಲ್ಲಪ್ಪ, ನನಗೆ ಬೇಡ. ನಾನು ಮಾಡಿರೋ ನೀನು ತಿನ್ನಲೇಬೇಕು ಇವತ್ತು. ನೋ, ನಾನು ತಿನ್ನಲ್ಲ ಅಷ್ಟೇ. ತಿನ್ನಿ ಪ್ಲೀಸ್. ಯಾಕೆ? ನಾನು ತಿನ್ನಲ್ಲ ಇದನ್ನಾಗದ. ಟೇಸ್ಟ್ ನೋಡಿ, ಹೊಸದಾಗಿ ಟ್ರೈ ಮಾಡ್ಬೇಕು ನಾವು ಯಾವತ್ತೂ. ಹೌದಾ? ಮಾಡ್ಕೊಡ್ತೀನಿ. ನೀವು ದಿನ ಮಾಡ್ಕೊಡ್ತೀರಾ? ಹಾ, ಇವತ್ತು ನೀನ್ ಮಾಡ್ತಾ ಇದೀಯಾ? ಯಾರ ಪಪ್ಪಂಗ್ ಮಾಡ್ಕೊಡ್ತಿದ್ಯಾ? ನಿನಗೆ ಪಪ್ಪನ್ಗೆ ಇನ್ನೆಲ್ಲ ಮಾಡ್ಕೊಡ್ತಾ ನೋಡಿ. ಏನ್ ಹಾಕ್ತಾ ಇದೆಯಾ ಅದನ್ನ? ಬಟರ್ ಹಾಕಿ ಮಾಡ್ತಾ ಇರೋದಾ? ಇದೇನಿದು? ಪೀನಟ್ ಬಟರ್. ಪೀನಟ್ ಬಟರ್ ಹಾಕೊಂಡ್ ಮಾಡ್ತಾ ಇದೀಯಾ? ಚೆನ್ನಾಗಿರುತ್ತಾ ಇದು? ಸಕ್ಕತ್ತಾಗಿರುತ್ತೆ. ಟೇಸ್ಟ್ ನೋಡಿ. ಬೇಡಪ್ಪ, ನಾನ್ ತಿನ್ನಲ್ಲ. ಟೇಸ್ಟ್ ನೋಡಿ, ಡಯಟ್ ಚೆನ್ನಾಗಿರುತ್ತೆ ಇದು. ಹೌದಾ? ನಟ್ಸ್ ಎಲ್ಲ ಹಾಕಿರ್ತಾರೆ. ನೀನ್ ಸ್ಕೂಲ್ಗೆ ಹೋಗ್ತಿಲ್ಲ, ನನಗೆ ಮಾಡ್ಕೊಡೋದು ಯಾರು ಮಾಡ್ಕೊಡ್ತಾರೆ ಡೈಲಿ? ನೋಡು, ನೀನ್ ಬ್ಲಾಗ್ ಸ್ಟಾರ್ಟ್ ಮಾಡಿ ಈಗ ನಾನ್ ಮಾಡೋ ತರ ಆಗಿದೆ. ನೀನ್ ತಾನೇ ಫಸ್ಟ್ ಸ್ಟಾರ್ಟ್ ಹಾಕಿದೀನಿ ಒಂದು. ನೀನ್ ಫಸ್ಟ್ ತಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದ. ಹೌದು. ಮತ್ತೆ ಯಾಕೆ ನಿಲ್ಸ್ಬಿಟ್ಟೆ ನೀನು? ಅದು ಓದೋದು ಸ್ವಲ್ಪ ಇದಿತ್ತಲ್ಲ. ಏನಿತ್ತು? ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಈಗ 7th ಅಲ್ಲ ನಾನು, ಇನ್ನೇನ್ 8 ಬರ್ತಾ ಇದ್ದೀನಿ. ಏನೋ ಹೊಸ್ದಾಗ್ ತಂದ್ಬಿಟ್ಟಿದ್ಯಾ ಇದನ್ನ? ಮನಿ ಪ್ಲಾಂಟ್ ಹಾಕ್ತೀನಿ. ಚೆನ್ನಾಗಿರ್ಬೇಕಲ್ಲ, ಮನೇನೆಲ್ಲ ಡಿಸೈನ್ ಆಗಿ ಇರ್ಬೇಕು ಯಾವತ್ತೂ. ಹೌದಾ? ಹೌದು. ಮಾಡ್ತಾ ಇದೆಯಾ ಈಗ? ಪಪ್ಪ ನಂಗೆ ಮಾಡ್ಕೊಡಲ್ವಾ? ಪಪ್ಪ ಮಲಗ್ಬಿಡಿದೆ. ಆಮೇಲೆ ಮಾಡ್ಕೊಡ್ತೀನಿ. ಇದ್ಮೇಲೆ ಮಾಡ್ಕೊಡ್ತೀಯಾ? ನನ್ ವೀವರ್ಸ್ಗೆ ಏನಂತ ಹೇಳ್ತೀಯಾ? ನಿಂತ್ಕೊಂಡು ಹೇಳು. ನೀವು ಟ್ರೈ ಮಾಡಿ, ನಂತರ ನಿಮ್ ಮಕ್ಕಳಿಗೂ ಹೇಳ್ಕೊಡಿ ಟ್ರೈ ಮಾಡಕ್ಕೆ. ಅದೇ ಹುಷಾರಾಗಿ ಮಾಡಿ. ಬಿಲೋ 10 years ಮಾಡ್ಬೇಡಿ. ಹೌದಾ? ಬಿಲೋ 10 years ಮೇಲ್ ಮಾಡ್ಬೇಕಾ? ಬಿಲೋ 10 years ಯಾರು ಮಾಡಕ್ ಹೋಗ್ಬೇಡಿ. ಈಗಲೇ ಹೇಳಿದ್ದೀನಿ. ಹಂಗಾರೆ ನಿನ್ಗೆ 10 years ಆಗ್ಬಿಟ್ಟಿದ್ಯಾ? 12 years ನೋಡಿ.
ಹೌದಾ? ನೀನ್ ನನ್ನ ಮೇಲೆ ಡೌಟ್ ಪಡ್ತೀಯ? ಅಲ್ಲ ಕೇಳ್ತಾ ಇರೋದು. ಎಲ್ಲನ್ ಫುಲ್ ಸೀದಿಸ್ತಾ ಇದ್ಯಾ? ನಿಂಗೆ ಗೊತ್ತಾ ಇದೆ ನೋಡು ಎಷ್ಟು ಸೀದ್ಬಿಟ್ಟಿದ್ಯಾ. ಇದು ಹಂಗೆ ಮಾಡೋದು. ಹಂಗೆ ನೀನ್ ಹೇಗ್ ಮಾಡ್ತೀಯ ಹಂಗೆ ತಿನ್ಬೇಕು ನಾವು. ತಿನ್ಬೇಕು. ನಾವು ತಿನ್ನಲ್ಲ ಅಂದ್ರೆ ತಿನ್ಸ್ತೀನಿ. ನೋಡಿ ಒಂದಾಗೈತೆ ಆಲ್ರೆಡಿ. ಆಯ್ತಾ? ಈಗ ಒಂದಾಗಿ ಇಟ್ಬಿಟ್ಟಿದ್ಯಾ ಆಲ್ರೆಡಿ. ಕೈ ಸುಡುತ್ತೆ, ಹುಷಾರು. ಅದೇ ಹೇಳಿಲ್ವಾ, ಬಿಲೋ 10 years ಯಾರು ಮಾಡಬೇಡಿ. ಓಕೆ ಓಕೆ ಓಕೆ, ಇದು ಆಯ್ತು ಗೈಸ್. ಬಿಲೋ 10 years ಯಾರು ಮಾಡಬಾರ್ದು ಅಂತ ನನ್ನ ಮಗ ಹೇಳ್ತಾ ಇದ್ದಾನೆ. ಯಾರು ಮಾಡಬೇಡಿ. ಈಗ ಅವನು ಸ್ವಲ್ಪ ತೊಳ್ಕೊಂಡ್ಬಿಡುತ್ತೆ. ಅದಲ್ಲೇ ಹಾಕು, ಪರವಾಗಿಲ್ಲ. ಬೇಡ, ಬಟರ್ ಇದೆ. ಈಗ ನೋಡಿ ಎಲ್ಲ ಪೀನಟ್ ಬಟರ್ ಹಾಕ್ತಿದ್ದೀವಿ. ಅಷ್ಟೊಂದು ಹಾಕ್ತಿದ್ಯಾ? ನಿಮ್ಗೆ ಯಾಕೆ ತಿನ್ನೋದ? ಸ್ವಲ್ಪ ತಾನೇ ಹಾಕಬೇಕು. ಅಷ್ಟೇ. ಆಯ್ತು, ನಾನು ಇಷ್ಟೆಲ್ಲ ತಿನ್ನಲ್ಲ, ಇನ್ನೂ ಜಾಸ್ತಿ ತಿಂತೀನಿ. ನನ್ನ ಮಗ ನನಗೆ ಮಾಡ್ಕೊಡ್ತಾನಂತೆ. ಸ್ಪೆಷಲಿಸ್ಟ್ ಕುಕ್ ಆಗಿಬಿಟ್ಟಿದ್ಯಾ ನೀನು. ಇವತ್ತು ನಾವು ಜಯನಗರಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ನಾನು ಯಾಕೆ ಅಂದರೆ ನನ್ನ ಮಗನಿಗೆ ಎಲ್ಲ ಟೀ ಶರ್ಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಚಿಕ್ಕದಾಗ್ಬಿಟ್ಟಿದೆ. ಅವನಿಗೆ ಟೀ ಶರ್ಟ್ಸ್ ಎಲ್ಲ ಬೇಕಾಗಿತ್ತು. ಮತ್ತು ಶರ್ಟ್ಸ್ ನೋಡೋಣ, ಟೀ ಶರ್ಟ್ಸ್ ನೋಡೋದಾ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾವು ಇವತ್ತು ಜಯನಗರಕ್ಕೆ ಕಾಂಪ್ಲೆಕ್ಸ್ಗೆ ಹೋಗ್ತಾಯಿದ್ವಿ ಫ್ರೆಂಡ್ಸ್. ಅಲ್ಲೇ ನೋಡೋಣ. ನಾವು ಜಯನಗರದಲ್ಲಿ ಇರುವಂತಹ ಶೋ ಆಫ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಎಲ್ಲಿ ಹೋಗ್ತೀನಿ ಅನ್ನೋದನ್ನ ನಾನು ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಬನ್ನಿ ಹೊರಡೋಣ. ನಾವೀಗ ಜಯನಗರ ಶೋ ಆಫ್ಗೆ ಬಂದು ರೀಚ್ ಆದೋ. ಇದು ಜಯನಗರದಲ್ಲಿ ಇರೋವಂಥದ್ದು. ನೋಡಿ, ಲೇಡೀಸ್ದು ಮಕ್ಕಳದು ಬಟ್ಟೆ ನೋಡಿದ್ರಂತೂ ಚಿಕ್ಕ ಚಿಕ್ಕ ಮಕ್ಕಳದು ತುಂಬಾ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಕಲೆಕ್ಷನ್ಸ್ ಇದೆ. ಆದರೆ ಈ ಬಾಯ್ಸ್ದಂತೂ ಅದೇ ಪ್ಯಾಂಟು, ಅದೇ ಶರ್ಟ್ಸ್ ಅಷ್ಟೇ. ಅದಂತೂ ದೊಡ್ಡವ್ರ ಥರ ಶರ್ಟ್ಸ್ ಇರುತ್ತೆ. ನನ್ನ ಮಗ ನೋಡ್ತಾನೆ ಇದ್ದಾನೆ, ಶರ್ಟ್ಸ್ ತಗೋತೀನಿ ಅಂತ. ನಾನು ಶರ್ಟ್ ಬೇಡ ಕಣೋ, ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಇದ್ದೀನಿ. ಅವನೊಂದು ಸತಿ ವೇರ್ ಮಾಡಿ ನೋಡ್ತೀನಿ ಮಮ್ಮಿ ಯಾವ ಥರ ಕಾಣಿಸ್ತೀನಿ ಅಂತ. ನೋಡಿ, ಟೀ ಶರ್ಟ್ಸ್ಗಳೆಲ್ಲ ಇದೆ ಇಲ್ಲಿ. ಶೋ ಆಫಲ್ಲಿ ಬ್ರ್ಯಾಂಡೆಡ್ ಆಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಅಷ್ಟೊಂದು ಕಲೆಕ್ಷನ್ಸ್ಗಳು ಕಮ್ಮಿ ಇರುತ್ತೆ ಇಲ್ಲಿ. ಡೀಸೆಂಟ್ ಲುಕ್ ಇರುತ್ತೆ, ಜಾಸ್ತಿ ಅವನು ಡಿಸೈನ್ಸ್ ಥರ ಸಿಗಲ್ಲ ಇಲ್ಲಿ. ಟೀ ಶರ್ಟ್ಸ್ಗಳೆಲ್ಲ ಮೀಡಿಯಮ್ ಆಗಿ ಚೆನ್ನಾಗಿರುತ್ತೆ. ಬಟ್ ನಾನು ಇವನಿಗೆ ಟೀ ಶರ್ಟ್ಸ್ನೆಲ್ಲನೂ ನಾನು ಶೋ ಆಫಲ್ಲೇ ಆಲ್ಮೋಸ್ಟ್ ಆಗಿ ತೊಗೊಳ್ಳೋದು. ಡೈಲಿ ಯೂಸ್ ವೇರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಶರ್ಟ್ಸ್ ಎಲ್ಲ, ಈ ಶರ್ಟ್ಸ್ಗಳು ನೋಡಿದ್ರೆ ಈ ದೊಡ್ಡವರು ಹಾಕೋತಾರಲ್ಲ, ಸೇಮ್ ಶರ್ಟ್ಸ್ ಥರನೇ ಇರುತ್ತೆ. ನನ್ನ ಮಗನಿಗೆ ಏನೋ ಶರ್ಟ್ಸ್ ಅಂದರೆ ತುಂಬಾ ಇಷ್ಟ. ಅವನಿಗೆ ಟೀ ಶರ್ಟ್ಸ್ ಬೇಡ, ಶರ್ಟ್ಸ್ ತೊಗೊಳ್ದು. ಇವನಿಗೆ ಈ ಕಡೆ ತುಂಬ ದೊಡ್ಡದು ಅಂದರೆ ತುಂಬ ಚಿಕ್ಕದು ಸಿಗುತ್ತೆ, ಇಲ್ಲ ಅಂದರೆ ತುಂಬ ದೊಡ್ಡದು ಸಿಗುತ್ತೆ. ಅವನ ಏಜ್ಗೆ ಕರೆಕ್ಟಾಗಿ ಶರ್ಟ್ ಸಿಗಲ್ಲ ಈಗ. ಏನಕ್ಕೆ ಅಂದರೆ ಅವನು ಸ್ವಲ್ಪ ಸಣ್ಣ ಇದ್ದಾನಲ್ವಾ, ಹಾಗಾಗಿ ಇಲ್ಲ ತುಂಬ ದೊಡ್ಡದು ಸಿಗುತ್ತೆ, ಇಲ್ಲ ತುಂಬ ಚಿಕ್ಕದು ಸಿಗುತ್ತೆ. ನೋಡಿ, ಇದು ಸ್ವಲ್ಪ ಜಾಸ್ತಿ ದೊಡ್ಡದೇ ಆಯಿತು ಅವನಿಗೆ. ಇನ್ನೊಂದು ನೋಡ್ದೆ ನೋಡಿ, ಅದು ತುಂಬಾ ನೋಡಿ ಇದು ಚಿಕ್ಕದಾಗೋಯ್ತು ಅವನಿಗಿದು. ಫೈನಲಿ ಅವನ್ನ ಒಪ್ಪಿಸಿ ಒಂದು ಟೀ ಶರ್ಟ್ನ 2 ಟೀ ಶರ್ಟನ್ನು ತೊಗೊಂಡ ಅವನು. ಶರ್ಟ್ ಬೇಕು ಅಂತ ಅಂದ್ಕೊಂಡು 2 ಟೀ ಶರ್ಟ್ ತೊಗೊಂಡು ಫ್ರೆಂಡ್ಸ್. ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅವನು ಏನು ತೊಗೊಂಡ ಟೀ ಶರ್ಟ್ ಅಂತ. ಹಾಕ್ಕೊಂಡಾರು ವೇರ್ ಮಾಡಾರು ತೋರಿಸ್ತೀನಿ ಅವನು ಯಾವ್ದು ತೊಗೊಂಡ ಅಂತ. ಈಗ ಮೇಲ್ಗಡೆ ಮೆನ್ಸ್ ಹತ್ರ ಹೋಗೋಣ. ಮೆನ್ಸ್ದು ಅಷ್ಟೇ ಬ್ಲೇಝರು ಮತ್ತು ಕುರ್ತಿ, ಪ್ರತಿಯೊಂದು ಶರ್ಟ್ಸು ಎಲ್ಲನೂ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ಶರ್ಟ್ಸು ಪ್ರತಿಯೊಂದು ಮೇಲ್ಗಡೆನೂ ಎಲ್ಲನೂ ಸಿಗುತ್ತೆ. ನಾವು ನೋಡೋಣ, ಒಂದು ರೌಂಡ್ ಮೇಲ್ಗಡೆ ಹೋಗಿ ಯಾವ್ದಾರ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ ಮೇಲ್ಗಡೆ ಹೋದೋ. ನಮ್ಮ ಮನೆಯವ್ರಿಗೆ ಅಷ್ಟು ಲೈಕ್ ಆಗಲಿಲ್ಲ ಇದು ಶರ್ಟ್ಸ್ ಎಲ್ಲ. ಬೇಡ, ನೆಕ್ಸ್ಟ್ ಟೈಮ್ ನೋಡಿದ್ರಾಯಿತು, ಬಾ ಹೋಗೋಣ, ನನ್ನ ಹತ್ರ ಇರೋದೇ ಇದೆ. ಕಲರ್ಸು ಅಷ್ಟೇ ಅವ್ರ ಹತ್ರ ಆಲ್ಮೋಸ್ಟ್ ಇರೋದೇ ಕಲರ್ಸ್ ಇದೆ. ಅದಕ್ಕೆ ನಾನು ನಿಮ್ಗೊಂದು ಸಣ್ಣದು ಕ್ಲಿಪ್ಸ್ ತೊಗೊಂಡು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತು ಇದು ಲೇಡೀಸ್ದು, ಇದು ಅಷ್ಟೇ ಗೌನ್ಗಳು ಮತ್ತು ಜೀನ್ಸ್ ಮೇಲೆ ಹಾಕೋ ಟಾಪ್ಸ್ಗಳು ಪ್ರತಿಯೊಂದು ಇದೆ. ಬಟ್ ನನಗೇನೋ ಅಷ್ಟು ಲೈಕ್ ಆಗಿಲ್ಲ, ನನಗೇನು ಪರ್ಚೇಸ್ ಮಾಡಲಿಲ್ಲ ಫ್ರೆಂಡ್ಸ್. ನನಗೆ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಕೊಂಡು ನಾನು ಬಂದ್ಬಿಟ್ಟೆ. ಅದಕ್ಕೆ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇದು ವಿಡಿಯೋ ಮಾಡ್ತಾ ಇರೋದು. ಬಟ್ ನಾನೇನು ಪರ್ಚೇಸ್ ಮಾಡಿಲ್ಲ.
ನಾನೇನು ತೊಗೊಳ್ಳಿಲ್ಲ, ಬರೀ ನನ್ನ ಮಗನಿಗೆ ಮಾತ್ರ ನಾನು ಪರ್ಚೇಸ್ ಮಾಡೋಕ್ಕೆ ಬಂದಿರೋದು. ನಾನೇನು ತೊಗೊಳ್ಳಿಲ್ಲ ಇಲ್ಲಿ ಶೋ ಆಫಲ್ಲಿ. ಹಾಗೆ ಜಸ್ಟ್ ನೋಡಿದೆ ನೋಡಿ, ಲೇಡೀಸ್ದು ಜೀನ್ಸು ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ಜೀನ್ಸ್ ಮೇಲೆ ಹಾಕೋ ಟಾಪ್ಸು ಎಲ್ಲನೂ ಸಿಗುತ್ತೆ. ಅಂದರೆ ಕಲೆಕ್ಷನ್ಸ್ಗಳು ಚೆನ್ನಾಗಿತ್ತು. ಬಟ್ ನನ್ನ ಹತ್ರ ಇದೆಲ್ಲ ಇದೆ, ಆಲ್ಮೋಸ್ಟ್ ಲಾಂಗ್ ಗೌನ್ಸ್ ಎಲ್ಲ ಇದೆ. ಅದಕ್ಕೆ ನಾನು ತೊಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ, ಎಲ್ಲರೂ ಹೋದಾಗ ತೊಗೊಂಡ್ರಾಯ್ತು ಅಂದ್ಬಿಟ್ಟು ನಾನೇನು ಪರ್ಚೇಸ್ ಮಾಡಲಿಲ್ಲ ಫ್ರೆಂಡ್ಸ್ ನಾನು. ನಾವೀಗ ಜಯನಗರ BDA ಕಾಂಪ್ಲೆಕ್ಸಿಗೆ ಬಂದಿದ್ದೀವಿ. ನೋಡೋಣ, ನನಗೆ ಸ್ಲಿಪ್ಪರ್ಸ್ಗಳಿಲ್ಲ, ಎಲ್ಲ ಹಳೇದಾಗ್ಬಿಟ್ಟಿದೆ. ಹಾಗಾಗಿ ನನಗೆ ಡೈಲಿ ವೇರ್ಗೆ ಮತ್ತು ಕ್ಯಾಶುವಲ್ಗೆಲ್ಲರೂ ಸ್ಲಿಪ್ಪರ್ ಬೇಕು. ನೋಡೋಣ, ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಸ್ಲಿಪ್ಪರ್ ಕಲೆಕ್ಷನ್ಸ್ ಅಂತೂ ಸೂಪರ್ ಆಗಿರುತ್ತೆ. ಅಂದರೆ ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿರುತ್ತೆ, ಚೆನ್ನಾಗಿ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು ಇಲ್ಲೇ ತೊಗೊಳ್ಳೋದು. ಏನಾದರೂ ಅರ್ಜೆಂಟಾಗಿ ಬೇಕು ಅಂದರೆ ನಾನು ಪದ್ಮನಾಭ ನಗರದಲ್ಲಿ ತೊಗೋತೀನಿ. ಒಂದ್ಸತಿ ನಾನು ವಿಡಿಯೋ ಮಾಡ್ತೀನಿ. ಈಗ ಜಯನಗರ BDA ಕಾಂಪ್ಲೆಕ್ಸಿಗೆ ಬಂದಿದ್ದೀವಿ. ನೋಡೋಣ ಏನು ತೊಗೋತೀವಿ ಅನ್ನೋದನ್ನ ಈ ಬ್ಲಾಗಲ್ಲಿ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇಲ್ಲಿ ಫುಲ್ ಈ ಸ್ಟಾಲಲ್ಲಿ ಫುಲ್ ಬರೀ ಸ್ಲಿಪ್ಪರ್ಸ್ಗಳೇ ಇರುತ್ತೆ. ಈ ಸ್ಟಾಲಲ್ಲಿ ತುಂಬಾ ವೆರೈಟಿ ಸ್ಲಿಪ್ಪರ್ಸ್ ಇತ್ತು. ನಾನು 1-3 ವೇರ್ ಮಾಡು ನೋಡಿದೆ. ಇದನ್ನು ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿದೆ ನೋಡಿ. ಡ್ರೆಸ್ಗಳು ಸಿಗುತ್ತೆ ಇಲ್ಲಿ, ಟಾಪ್ಸು ಮತ್ತು ಫುಲ್ ಸೆಟ್ಟು, ಪ್ಲಾಜೋ ಪ್ಯಾಂಟ್ಸು, ಸೆಟ್ಸು ಎಲ್ಲನೂ ಸಿಗುತ್ತೆ ಫ್ರೆಂಡ್ಸ್. ನಾನು ಡ್ರೆಸ್ಗೆ ಸೇರಿ ತೊಗೊಳ್ಳಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಬಿಟ್ಟು ಬರೀ ನಾನು ಸ್ಲಿಪ್ಪರ್ ಮಾತ್ರ ತೊಗೊಂಡೆ. ಹಾಗೆ ನೋಡಿ, ಇದನ್ನು ಒಂದು ತೊಗೊಂಡೆ ನಾನು ಸ್ಲಿಪ್ಪರ್ನ. ಎಲ್ಲರೂ ಹೋಗೋ ಬರ್ತದಕ್ಕೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ. ಮತ್ತು ಅದನ್ನೆಲ್ಲ ನಾವು ಶಾಪಿಂಗ್ ಮಾಡಿಕೊಂಡು ಫ್ರೆಂಡ್ಸ್, ಇನ್ನೇನು ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಈಗ ಮನೆಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ನಾವು. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಯಾರು ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್.